ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಕಬಾಬ್ ಮಾಡೋದು ತೋರಿಸ್ಕೊಡ್ತೀನಿ. ಹೊಸ ರೆಸಿಪಿ ಇದು. ವರ್ಣ ಏನು ಕಬಾಬು? ಮಾವಿನಕಾಯಿ ಕಬಾಬ್. ಎಲ್ಲಿದೆ ಮಾವಿನಕಾಯಿ ವರ್ಣ? ಮಾವಿನಕಾಯಿ ಕಬಾಬ್ ಮಾಡೋದು ಇವತ್ತು ನಾನು ತೋರಿಸ್ಕೊಡ್ತೀನಿ. ನೋಡಿ, 1 kg ಚಿಕನಿ ತೊಗೊಂಡಿರೋದು. ಇದು ತೋತಪ್ರಿ ಮಾವಿನಕಾಯಿ 2 ಪೀಸ್ ತೊಗೊಂಡಿದ್ದೀನಿ. ಇದು ಏನಿಲ್ಲ ಅಂದರೆ ಅರ್ಧ ಮಾವಿನಕಾಯಿ ತೊಗೊಂಡಿದ್ದೀನಿ. 2 ಬೆಳ್ಳುಳ್ಳಿ ಸುಲಿದಿಟ್ಟಿರೋದು. ಮೆಣಸಿನ್ಕಾಯಿ ಒಂದು 10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಸಿ ಮೆಣಸಿನ್ಕಾಯಿ. ನೋಡಿ, ಇಷ್ಟು ಶುಂಠಿ, 2 ರಿಂದ 3 ಇಂಚು ಶುಂಠಿ ಇದೆ ಇದು. ನೋಡಿ, ಒಂದಿಷ್ಟು ಕರಿಬೇವಿನ ಸೊಪ್ಪು. ಇದು ಸೋಂಪು ಕಾಳು ಏನಿಲ್ಲ ಅಂದ್ರೆ ಒಂದು ಅರ್ಧ ಸ್ಪೂನ್ ಇದೆ. ಇವಾಗ ಇಷ್ಟು ನಾನು ಮಿಕ್ಸಿಗೆ ಹಾಕ್ಕೋಬೇಕು. ಹೊರಡ ಮಿಕ್ಸಿ ತಮ್ಮ. ಇಲ್ಲಿ ಮಿಕ್ಸಿ ಇಟ್ಕೊಂಡಿದ್ದೀನಿ ನಾನು. ನೋಡಿ, ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಕರಿಬೇವಿನ ಸೊಪ್ಪು, ಶುಂಠಿ, ಮೆಣಸಿನಕಾಯಿ, 1 kg ಕಬಾಬ್ ಮಾಡ್ಬೋದು ನೀವು ಇದರಲ್ಲಿ. ಬೆಳ್ಳುಳ್ಳಿ, ಸೋಂಪು, ಸ್ವಲ್ಪ ಸೋಂಪಿದು. ಇವಾಗ ಮಾವಿನಕಾಯಿ ಹಾಕ್ಕೊಡೋಣ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಾವಿನಕಾಯಿ. ಇವಾಗ ನೀರು ಹಾಕೋದು ಬೇಡ, ಹಂಗೇನೆ ಮಿಕ್ಸಿಗೆ ಹಾಕ್ಕೊಳೋಣ. ವರ್ಣ ಮಿಕ್ಸಿಗೆ ಹಾಕ್ತಾಳಪ್ಪ. ವರ್ಣ ತಗೊಂಬ, ರುಬ್ಬಿರೋ ಸಾಕಿಡು. ತೆಗಿಯೋಣ ಹೆಂಗಿದೆ ಅಂತ. ಮುಚ್ಚಣಿಕೆಯಲ್ಲಿ ಭಾಳ ಇದೆ, ಎಲ್ಲ ತಕ್ಕೊತೀನಿ ನಾನು. ನೋಡಿದ್ರೆ ಈ ಥರ ಇರಬೇಕು. ಫುಲ್ಲು ನೀರು ಹಾಕ್ಬಾರ್ದು, ಸ್ವಲ್ಪ ತರಿಯಾಗೇ ಇರುತ್ತೆ. ಇದು ಫುಲ್ಲು ನೈಸಾಗೂ ಇರೋಲ್ಲ, ಮೀಡಿಯಮ್ಮಾಗಿರುತ್ತೆ. ಇದು ಇವಾಗ ರುಬ್ಬಿಟ್ಕೊಂಡಿದ್ದೀನಿ. ಅದು 1 kg ಚಿಕನಿಗೆ ನಾನು ಮಸಾಲ ಮಾಡಿರೋದು. ಇದು ನಾನಿವಾಗ ಅರ್ಧ kg ಚಿಕನ್ ತೊಗೊಂಡಿರೋದು. ಇದಕ್ಕೆ ನಾನು ಫಸ್ಟ್ ಏನು ಹಾಕ್ಕೊಳೋದು? ವರ್ಣ ಬಾಯಲ್ಲಿ ಕಾರ್ನ್ಫ್ಲವರ್ ಕೊಡು. 1 ಸ್ಪೂನು ಕಾರ್ನ್ಫ್ಲವರು. ಕಾರ್ನ್ಫ್ಲವರ್ ಯಾಕನ್ನೋದು ಬೇಂಡಿಂಗಿಗೆ ಮಾತ್ರ, ಮಸಾಲ ಬಿಡಬಾರ್ದು ಅಂತ. 1/4 ಸ್ಪೂನು ಕಾರ್ನ್ಫ್ಲವರ್ ಹಾಕ್ಕೊಂಡಿದ್ದೀನಿ ನಾನು. ಸಾಲ್ಟ್ ಹಾಕ್ಕೊಳೋಣ. ನೋಡಿ, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಅಣ್ಣ ಮಿಕ್ಸಿ ಹಿಡ್ಕೊ. ನಾನು ನೋಡೋ ಮಸಾಲ ಹಾಕ್ಕೊಳೋಣ. ಇದು ನೋಡಿ, 1 ಸ್ಪೂನು. ಇಷ್ಟು ಹಾಕ್ಕೊಂಡಿದ್ದೀನಿ. ಇನ್ನೂ ಇಷ್ಟಿದೆ. ನೋಡಿ, 1 kg ಅಂದರೆ ಇನ್ನೂ 2 ಸ್ಪೂನ್ ಮೇಲೇ ಇರುತ್ತದು. 2 ಸ್ಪೂನ್ ಇದೆ ಇನ್ನು. ಇದು ಇನ್ನೊಂದು ಟೈಮ್ ಮಾಡ್ಬೋದು ನಾವು. ಕ್ಲೀನಾಗಿ ತೆಗೆದು ಒಂದು ಬಾಟ್ಲಿಗೆ ಹಾಕಿ ಇಟ್ಕೋಬೇಕು, ಹಾಳಾಗಲ್ಲ ಇದು. ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇವಾಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಳೋಣ ಕ್ಲೀನಾಗೆ. ಯಾಕಂದರೆ ಮಾವಿನಕಾಯಲ್ಲಿ ಹುಳಿ ಇದೆ, ಹುಳಿ ಎಲ್ಲ ಹಾಕ್ಬಾರ್ದು, ಏನೂ ಹಾಕ್ಬಾರ್ದು. ವರ್ಣ ಕಲಸು, ಕೈಯಲ್ಲಿ ಕ್ಲೀನಾಗಿ ಕಲಸು, ನಿಧಾನಕ್ಕೆ ನೀಟಾಗಿ ಕಲಸು ವರ್ಣ. ಎಲ್ಲ ಕಡೆ ಮಸಾಲ ಅಂಟಬೇಕು. ವರ್ಣ ಕಲಸು, ಚೆನ್ನಾಗಿ ಕಲಸು ವರ್ಣ. ಚೆನ್ನಾಗಿ ಕಲಸಿದೀಯಾ? ಏನಿಲ್ಲ ಅಂದರೆ ಇದು ಕಲಸಿದ ಮೇಲೆ ಅರ್ಧ ಗಂಟೆ ನೆನಿಬೇಕು ಚೆನ್ನಾಗೆ. ಅರ್ಧ ಗಂಟೆ ನೆನೆಯಲ್ಲಿ ಬಿಡ್ತೀವಿ ನಾವು. ಇವಾಗ ಅರ್ಧ ಗಂಟೆ ಆದಮೇಲೆ ಕಬಾಬ್ ಮಾಡ್ತೀವಿ. ವರ್ಣ ಸಾಕು. ಇದಕ್ಕೊಂದು ಪ್ಲೇಟ್ ಮುಚ್ಚು. ಇದೆಲ್ಲ ಕ್ಲೀನಲ್ಲಿ ಇದೆಲ್ಲ ಎತ್ಕೋ. ಕಂಠದಲ್ಲಿರೋ ಮಸಾಲ ಎಲ್ಲ ಎತ್ತಿ ಹಾಕು ಕ್ಲೀನಾಗಿ. ಹಚ್ಚು, ಹಂಗೆ ಆ ಥರ ಹಚ್ಚು. ಆ ಥರ ಮಾಡು ವರ್ಣ. ವರ್ಣ ಏನು ಕಬಾಬು? ಮಾವಿನಕಾಯಿ ಕಬಾಬ್. ಇರಲಿ ತಗೋ ವರ್ಣ. ಮಾವಿನಕಾಯಿ ಕಬಾಬ್ ತಿಂತೀಯ ವರ್ಣ? ಸರಿ. ಅದು ಚಿಕನ್ ತಗೊಂಬರಪ್ಪ. ಚೆನ್ನಾಗೇ ನೆಂದಿದೆ. ನಾನು ಏನಿಲ್ಲ ಅಂದರೆ 1 ಅವರೇ ನೆನೆಸಿದ್ದೀನಿ. ಚೆನ್ನಾಗಿ ನೆಂದಿದೆ. ಇದು ಇವಾಗ ಕಬಾಬ್ ಮಾಡ್ತೀನಿ ನಾನು. ವರ್ಣ ಮಾಡೋಣ ಕಬಾಬು? ಚೆನ್ನಾಗಿ ಮಸಾಲ ಹಿಡ್ಕೊಂಡಿದೆ. ಗ್ಯಾಸ್ ಕಡಿಮೆ ಇಟ್ಕೋಬೇಕು ನೀವು ಎಣ್ಣೆ ಕಾದ್ಮೇಲೆ, ಯಾಕಂದರೆ ಮಸಾಲ ಕಲರ್ ಚೇಂಜ್ ಆಗ್ಬಿಡುತ್ತಲ್ವ, ಅದಕ್ಕೋಸ್ಕರ ಹೇಳೋದು. ಭಾಳ ಫ್ರೈ ಆದರೆ ಮಾತ್ರ. ಫಸ್ಟು ಲೆಗ್ ಪೀಸ್ ಹಾಕೋಣ. ವರ್ಣ ಹಾಕೋಣೇನಪ್ಪ? ಇರಲಿ ತಾಳ. ಇವಾಗ ಎಣ್ಣೆ ಕಾದಿದೆ, ಲೆಗ್ ಪೀಸ್ ಹಾಕ್ಕೊತಿದ್ದೀನಿ ನಾನು. ಕಡಿಮೆ ಉರಿ ಇಟ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ. ಇದು ಕಬ್ಬಣ ಬಾಣಲೆಯಲ್ಲೇ ಮಾಡಬೇಕು. ಒಳ್ಳೆಯದು, ತುಂಬ ಒಳ್ಳೆಯದು. ಐರನ್ ಸಿಗುತ್ತೆ. ಸಾಕಿಷ್ಟೇ. ಇವಾಗ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳೋಣ ಉರಿ. ಮಧ್ಯ ಉರಿಯಲ್ಲಿ ಇಟ್ಕೊಂಡು ಮಾಡಿ ನೀವು ಕಬಾಬು. ಮಾವಿನಕಾಯಿನ ವಾಸನೆ ಕೈ ಘಮ ಘಮ ಅಂತ ಇದೆ. ಅಣ್ಣ ಏನೋ ಮಾಡ್ತಾ ಇದೀಯಾ? ಅಜ್ಜಿ ಮಸಾಲೆ ಹಾಕ್ತಾ ಇದೀನಿ. ಮಸಾಲೆನೇ ಇಷ್ಟು ಚೆನ್ನಾಗಿರುತ್ತೆ, ಚಿಕನ್ ಹೆಂಗಿರ್ಬೋದು?
ವಾ ವರ್ಣ ಸೂಪರ್ ಆಗಿದೆಯಲ್ಲ. ಅಜ್ಜಿ. ಸೂಪರಾಗಿ ಫ್ರೈ ಆಗ್ತಾ ಇದೆ ನೋಡಿ. ತಳ ಏನು ಹಿಡಿದಿಲ್ಲ, ಅಷ್ಟು ಚೆನ್ನಾಗಿ ಬರ್ತಾ ಇದೆ ಕಬಾಬು. ಕಡಿಮೆ ಉರಿ ಇಟ್ಕೊಳ್ಳಿ, ಯಾಕಂದರೆ ಮಸಾಲ ಸೀದ್ರೆ ಆ ವಾಸನೆ ಹೋಗ್ಬಿಡುತ್ತೆ. ಮಾವಿನಕಾಯಿದು ವಾಸನೆ ಘಮ ಘಮ ಅಂತ ಇದೆ, ಅದು ಪರಿಮಳ ಸೂಪರಾಗಿದೆ. ಥರ ಚೆನ್ನಾಗೆ ಬೇಯಬೇಕಿದು. ಕಡಿಮೆ ಉರಿ ಇಟ್ಕೊಂಡೆ ನಿಧಾನಕ್ಕೆ ಬೇಯಿಸ್ಕೊಳ್ರಿ. ಬೇಗ ಮಾಡಜ್ಜಿ, ಹೊಟ್ಟೆ ತಿನ್ಬೇಕು. ಓಹೋ ಇರಲಿ ತಗೋ ವರ್ಣ. ಇವಾಗ ಕಬಾಬ್ ರೆಡಿಯಾಗಿದೆ, ತೆಗಿತಾ ಇದ್ದೀನಿ ನಾನು. ಈ ಥರ ಮಾಡಿದರೆ ಎಣ್ಣೆಲ್ಲ ಇಳಿಯುತ್ತೆ. ಈ ಥರ ಚೌಟಲ್ಲಿ ತಗೊಂಡು ವಾವ್. ನೋಡಿದ್ರೆ ಎಷ್ಟು ಸೂಪರಾಗಿ ಬಂದಿದೆ ಕಬಾಬು. ಅದು ಇದು ಆಳು ಮೂಳು ಪುಡಿ ಹಾಕೋದ್ಕಿಂತ ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ಸೂಪರ್. ಕಬಾಬು ಸೂಪರಾಗಿ ರೆಡಿಯಾಗಿದೆ. ಮಾವಿನಕಾಯಿ ಕಬಾಬು. ಮಾವಿನಕಾಯಿ ಹಾಕಿ ಚಿಕನ್ ಕಬಾಬ್ ಮಾಡ್ರೆ ಸೂಪರಾಗೆ. ವರ್ಣ ಅಜ್ಜಿ. ಬಾರ ಟೇಸ್ಟ್ ನೋಡು ಮಗ. ಅಜ್ಜಿ. ತಗೊಳ್ಳೋ ತಿನ್ನೋ, ತಗೊಳ್ಳೋ ವರ್ಣ. ಅಜ್ಜಿ ಇದೆಲ್ಲ ಕಬಾಬ್. ತಗೊಳಪ್ಜಿ, ಇದನ್ನೇ ತಗೊಳ. ಅಜ್ಜಿ ಕಬಾಬ್. ಕಬಾಬ್ ಬೇಕಾ ನೋಡು. ಅವನಿಗೆ ಇದು ಬೇಡಂತೆ, ಮಾವಿನಕಾಯಿ ಕಬಾಬ್ ಬೇಕಂತ ಅವನಿಗೆ. ತಗೋ ವರ್ಣ, ತಗೊಂಡು ತಿನ್ನು. ತಿನ್ನೋಡು ಹೆಂಗಿದೆ ಅಂತ. ಟೇಸ್ಟ್ ಕರೆಕ್ಟಾಗಿ ಹೇಳ್ಬೇಕು, ಟೇಸ್ಟ್ ಹೆಂಗಿದೆ ಅಂತ. ಸೂಪರ್ ಆಗೈತೆ ಅಜ್ಜಿ. ಹಾಂ ಸೂಪರ್ ಆಗೈತೆ. ಚೆನ್ನಾಯ್ತಾ? ನಿಜನಾ? ನಿಜವಾಗ್ಲೂ. ವಾವ್ ವರ್ಣ ಎಲ್ಲಿ ತಗೊಳ್ಳೋ. ಲೆಗ್ ಪೀಸ್ ತಿನ್ನು ತಗೊಳ್ಳೋ. ಏಯ್ ತಿನ್ನ ವರ್ಣ, ತಿನ್ನು ಇದೊಂದು ತಿನ್ನಪ್ಪ. ಇರಲಿ ತಗ ವರ್ಣ. ನೋಡಿ ಸೂಪರಾಗಿ ಬಂದಿದೆ ಕಬಾಬು. ಇದೇ ಥರ ನೀವು ಮಾಡ್ಕೊಳ್ಳಿ, ತಿಂದು ನೋಡಿ. ವೆರೈಟಿ ಕಬಾಬ್ ಮಾಡಿರಿ. ಮಕ್ಕಳೆಲ್ಲ ಇವಾಗ ಬಂದಿರ್ತಾರೆ ರಜೆಗಳಲ್ಲಿ, ಪುಡಿಗಳೆಲ್ಲ ಯೂಸ್ ಮಾಡೋದ್ಕಿಂತ ಈ ಥರ ಸಿಂಪಲಾಗೆ ಕಬಾಬ್ ಮಾಡಿ ಮಕ್ಕಳಿಗೆ ಕೊಟ್ಟರೆ ಇಷ್ಟಪಡ್ತಾರೆ. ನಮ್ಗೆ ಸಪೋರ್ಟ್ ಮಾಡಿ, ಫುಲ್ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಮಾಡಿರೋ ವಿಡಿಯೋಗಳು ಬರ್ತವೆ. ಎಲ್ಲರಿಗೂ ಥ್ಯಾಂಕ್ಸ್.